ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದು ಭಾವನೆ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಅರ್ಥ ಮಾಡಿಸಿ ನಾನು ಪ್ರೀತಿಸಿ ಮತ್ತೆ ದೂರ ಹೋಗಿ ಇಷ್ಟೊಂದು ನೋವು ಕೊಡ್ಬೇಡ ಕಣ. ನೀನ್ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗೋಗ ಅಷ್ಟೇ ಅಲ್ಲ ನಿನ್ಗೆ ನನಗೆ ಜಗಳಗಳಿಂದ ದೂರ ಇದೀನಿ ಅಂತ ಅಂದಿದ ತಕ್ಷಣ ತಪ್ಪು ನಂದೇ ಆಗಿರಲ್ಲ. ನನ್ ಪರಿಸ್ಥಿತಿಗೆ ತಲೆ ಬಾಗಿದ್ದೀನಿ ಹೊರತು ಬೇರೆ ಇನ್ನೇನು ಅಲ್ಲ. ನಿಂಗ ಆಪತ್ ಬಂದು ಚಾಪೆಲ್ ಸುತ್ಕೊಂಡು ಹೋಗ, ಬಾಂತಿ ಬೇದಿ ಬಂದು ನೆಗದ್ ಬಿದ್ದೋಗ. ಅವಮಾನ ಹೊಸಲ್ಲ ಜೀವಕ್ಕೆ ಅನುಮಾನನೂ ಹೊಸಲ್ಲ, ಬಟ್ ಅದು ಅವಮಾನ ಅಸೂಯ ಅದೆಲ್ಲಾನು ಬಡ್ಡಿ ಸಮೇತ ವಾಪಸ್ ಕರ್ಮ ಕೊಡ್ತೈತೆ. ಇನ್ನೊಂದಕ್ಕಿಂತ ಫೋನು ಗೀನು ಅಂತ ಏನಾರು ಮಾಡಿದ್ಯೋ ನೀನ್ ಎಳ್ಕೊಂಡು ಬಂದು ಮೂಗು ಮುಂದಲೆ ಕುಯ್ದು ನಮ್ಮೂರ್ ಮಾರಮ್ಮನಿಗೆ ಬಲಿ ಕೊಟ್ಬಿಡ್ತೀನಿ. ಹುಷಾರ್, ಇಡೇ ಫೋನು. ಅಯ್ಯೋ ನೋಡು. ಹಾಯ್, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರಪ್ಪ, ಹೇಳಿ. 11:30 12 ಗಂಟೆ ಅಷ್ಟೊತ್ತಿಗೆ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿರ್ತೀವಿ. ಬನ್ನಿ, ಸಿಗೋಣ, ಒಂಚೂರು ಪ್ರೀತಿ ಹಂಚ್ಕೊಳ್ಳೋಣ. ಒಬ್ರಿಗೂ ಫೋಟೋ ಕೊಡ್ತೀವಿ, ಒಬ್ರಿಗೂ ಫೋಟೋ ಕೊಡ್ತೀವಿ, ಒಬ್ರಿಗೂ ಫೋಟೋ ಕೊಡ್ತೀವಿ. ಎಲ್ರ ಜೊತೆ ಫೋಟೋ ತಗೊಂತೀವಿ, ಮಾತಾಡ್ತೀವಿ, ಖುಷಿ ಖುಷಿಯಿಂದ ಎಲ್ಲರೂ ಭೇಟಿ ಆಗೋಣ ಚಾಮುಂಡಿ ಬೆಟ್ಟದಲ್ಲಿ. ಬರೋದೇ ಫ್ಯಾನ್ಸ್ ನ ಮೀಟ್ ಮಾಡೋದಕ್ಕೆ. ಸೊ ಮೀಟ್ ಮಾಡಿ ಖುಷಿ ಖುಷಿಯಾಗೆ ಫಸ್ಟ್ ಪೂಜಾ ಮಾಡಿ ತಿರ್ಗಾ ಮೀಟ್ ಮಾಡಿ ವಿಲ್ ಹ್ಯಾವ್ ಅ ಗ್ರೇಟ್ ಟೈಮ್. ಪೂಜೆ ಮಾಡಿ, ಪೂಜೆ ಅಲ್ಲ ಆಮೇಲೆ ಅದು ಹುಡುಗಿ ಅಂತ ಅನ್ಕೊಂಡ್ಬೇಡಿ. ಪೂಜೆ ಮಾಡಿ ಸಿಗ್ತೀವಿ 100%. ಇವ್ನ ಸೆಡೆ ನನ್ ಮಗ. ಯಾರೋ ಒಬ್ಬ ತಗಡು ಹೇಳಿದ್ನಲ್ಲ, ದೊಡ್ಡ ಮನೆ ಚಿಕ್ಕ ಮನೆ ಅವೆಲ್ಲ ಇಲ್ಲ, ಇರೋದು ಒಂದೇ ಮನೆ, ಯಾವ್ದೋ ಮನೆ ಅಂತ. ಸ್ಟಾರ್ ಪವರ್ ಸ್ಟಾರ್ ಅಲ್ಲ. ಅಯ್ಯೋ ತಗಡೆ, ಯಾಕೆ ಬಂದು ನಮ್ಮ ಹತ್ರ ಗುಮ್ಮಿಸ್ಕತ್ಯ? ಬೇಡ ಸ್ಟಾರ್ ವಾರು, ಬೇಡ ಸ್ಟಾರ್ ವಾರ್ ಅಂತ ಹೇಳ್ತಾ ಇದೀವಿ, ಮಾಡ್ತಾ ಇದೀಯ. ಯಾಕಂದ್ರೆ ನೀನ್ ನೋಡ್ರ, ಅಯ್ಯೋ ಪಾಪ. ಅಲ್ಲೋಡು, ರಾಂಗ್ ಸೈಡ್ ಬರೋದ್ರಲ್ಲೇ ಗುರಾಯಿಸ್ಕೊಂಡ್ ಬೇರೆ ಹೋಯ್ತು. ಏನಾಗಲ್ಲ ಬಿಡು ಮಗ, ಅದೇ ಬಿಟ್ಬಿಡಾಕತ್ತೆ. ಇಂತ ಬೋರ್ಡ್ ಡ್ರೈವರ್ಗೆ ಅವಾರ್ಡ್ ಕೊಡ್ಬೇಕು, ಅವಾರ್ಡ್ ಕೊಡ್ಬೇಕು. ಹೆಂಗೋ ಬಂದ್ಬಿಡ್ತಾರಪ್ಪ ಇವಾಗೆಲ್ಲ ಜನ. ಬಾರ ತೂರ್ಕೊಂಡ್ಬಿಡೋದಂತ ತಿರುಗಿಸ್ತೀನಿ, ತೂರ್ಕೊಂಡು ಹೋಗ್ಬಿಡು ಅಂದೆ ಅಪ್ಪ, ಅಷ್ಟೇ. ಜಾಗ ಇದ್ರೆ ತಾನೇ ಅಪ್ಪ ನಾನು ಹೋಗೋದು ಮುಂದಕ್ಕೆ. ಇವರೆಲ್ಲ ಆರನಲ್ಲೇ ಮ್ಯೂಸಿಕ್ ಬರ್ಸ್ತಾರೆ, ಇವ್ರು ತಲೆ ಇಲ್ವಾ ಇವ್ರಿಗೆ? ಅಪ್ಪ ನಮ್ಮ ಫ್ರೆಂಡ್ ಫೋನ್ ಮಾಡ್ತಾವ, ಒಂದೇ ನಿಮಿಷ. ಹಲೋ ಮಚೆ, ಸಂಜೆ ಪಾಟೀಲ್ ಇದು ಎಣ್ಣೆ ಹೊಡಿತೀಯ ಬೀರ್ ಹೊಡಿತೀಯ? ಬಿಡಿ ಕೆಳಗಡೆನೆ ಇರು, ಬತ್ತೀನಿ, ಮುಗ್ಸೋಣ. ಅದು ಸೈನ್ಸ್ ಲ್ಯಾಬ್ ಮಾಡಿ ಮುಗಿಸ್ಬೋಣ ಆ ಚಾಪ್ಟರ್ ಇವತ್ತು. ಅಪ್ಪ ಜೊತೆಗವ್ರೆ, ನಿಂಗೆ ಆಮೇಲೆ ಮಾಡ್ತೀನಿ. ಹಾ ಸರಿ. ಅಲ್ಲಷ್ಟೊಂದು ಜಾಗ ಬಿಟ್ಟಿರು, ಹೋಗಿ ಸಾಯ್ತಾನೆ. ಗಾಡಿ ಏನಕ್ಕೆ ಅಂತಾರ ಗೊತ್ತಿಲ್ಲ ಅಪ್ಪ ಇವರೆಲ್ಲ. ಅಲ್ಲ ಅವಂದೇ ತಪ್ಪಿಟ್ಕೊಂಡು ಲುಕ್ ಬೇರೆ ಕಟ್ಕೊಂಡು ಹೋಯ್ತದೆ. ಲವ್ ಅನ್ಬಿಡು ಮಗ ಅವ್ರನ್ನ. ಅಪ್ಪ ಲವ್ವರ್ ಇರ್ಬೇಕು ಯಾರೋ ಅವರು. ಬಾಯಿಲಿ ಬೋಳಿ ಮಗ. ಸಾರಿ ಅಪ್ಪ. ಓಕೆ, ನಿಮ್ ಪ್ರಕಾರ ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ಬೋದು? ವಿನಯ್ ಅನ್ಸುತ್ತೆ. ವಿನಯ್. ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ನನ್ನ ಫೇವ್ರೇಟ್ ಅಂದ್ರೆ ವಿನಯ್. ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಬಿಗ್ ಬಾಸ್. ಲೌಡೆ, ಚಿನ್ನ ಬಂಗಾರ ದುಡ್ಡು ಎಲ್ಲ ಎಲ್ಲಿಟ್ಟಿದ್ಯಾ ಹೇಳು ಈ ಮನೇಲಿ, ಇಲ್ಲ ಸಾಯ್ಸಾಕ್ಬಿಡ್ತೀನಿ, ಬೇಗ ಹೇಳು. ವಿನ್ರಿ, ನಿನಗೆ ಈ ಮನೇಲಿ ಏನೇನ್ ಬೇಕೋ ಎಲ್ಲ ತಗೊಂಡ್ಬಿಡು. ದುಡ್ಡು ಚಿನ್ನ ಬಂಗಾರ ನಿನಗೆ ಏನ್ ಬೇಕೋ ಅದೆಲ್ಲ ತಗೋ. ಬೇಕಿದ್ರೆ ಮನೆ ಕೂಡ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ, ಆದ್ರೆ ಇವಳಿಗೆ ಮಾತ್ರ ಏನು ಮಾಡ್ಬೇಡ ಪ್ಲೀಸ್. ವಾ ನಿನ್ ಗಂಡನ್ಗೆ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ನೋಡು. ಲೌಡ ಪ್ರೀತಿ. 10 ನಿಮಿಷದಲ್ಲಿ ನನ್ನ ಹೆಂಡತಿ ಮಾರ್ಕೆಟ್ ಇಂದ ಬರ್ತಾಳೆ, ಇವಳು ಪಕ್ಕದ ಮನೆ ನೋಡ್ಕೊಂಡು ಬೇಗ ಬಿಟ್ಟು ಕಳ್ಸೋ. ಕ್ರಿಕೆಟ್ ಪ್ಯಾಂಟ್ ಹಾಕೊಂಡಿದ್ಯಾ ಅಂತ. ಯಾರಣ್ಣ ಕ್ರಿಕೆಟ್ ಪ್ಯಾಂಟ್ ಅನ್ನೋರಿದ? ನೈಟ್ ಪ್ಯಾಂಟ್ ಕಣ. ಕ್ರಿಕೆಟ್ ಪ್ಯಾಂಟ್ ಅಂದ್ರೆ ಕ್ರಿಕೆಟ್ ಈ ಕಲರ್ ಬಂದದ ಪ್ಯಾಂಟು. ಪುಣ್ಯಾತ್ಮ, ಎಲ್ಲ ಬರೀ ಸ್ಪೋರ್ಟ್ಸ್ ಅಲ್ಲೇ ಇರು ನೀನು, ಆಚೆಗೆ ಬರಬೇಡ. ಕ್ರಿಕೆಟ್ ಪ್ಯಾಂಟ್ ಹಂಗಾರೆ ಇದು ಜಿಮ್ ಪ್ಯಾಂಟ್. ಸ್ಕಿಟ್ ಬಗ್ಗೆ ಯೋಚನೆ ಮಾಡಿಲ್ಲ ಇಲ್ಲಿ ಬಂದು. ನೀವ್ ಬಿಗ್ ಬಾಸ್ ಸೀಸನ್ 11 ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ.
ಓಕೆ, ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್? ಹೇಳ್ಬೇಕಾ? ಹೇಳಿ ಹೇಳಿ. ಮಹಾತ್ಮ ಗಾಂಧಿ ಇಷ್ಟ ನಮಗೆ. ಹದಿನಾರಕ್ಕೆ ಇಂಥ ಪಳಿ ಹೊಂಕು ತೋರ್ಸತ್ತಿದಿ, ಇನ್ನು ಮುಂದೆ ಎಷ್ಟು ಮಂದಿ ಹುಡುಗರ ಜೀವನ ಹಿಡಿಸ್ತಾನೋ ನೀ ಮುಂಗ್ಲಿ ಮಾರಕ್ಕೆ. ನಿಮ್ಮ ಅವ್ವನ ಐದು ಯಾರ ಬಳಿ ಇಲ್ಲಾರ್ತದೇನ? ಕಸ ಮುಸ್ರಿ ಮಾಡಾರ್ ಬಿಟ್ಟು ಉದುರು ರೀಲ್ಸ್ ಮಾಡಿ ಹೊಂಕೋ ತೋರ್ಸತ್ತೋಡಿಕಿ ಬೋಸಡಿ ಮಗಳು. ನೀವ್ ಹೇಳಿ. ಸೊ ನನ್ನ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ತಾಕತ್ತು ಅಂತ. ಎಲೆಕ್ಷನ್ ಗೆಲ್ಲಕ್ ಬೇಕಾಗಿರೋದು ಗದರಲ್ಲ, ಕಾಸು. ಅಷ್ಟು ಹೋಗಿ ಹಲ್ಲಾಕ್ಸು. ಗೌತುಜಿ ರಾಗಿ ಗಂಜಿ ಮಾಡ್ತೀರಾ? ಗೌತುಜಿ ನೀವ್ ಹೇಳ್ತಾ ಇದ್ರೆ ಬಿಕಾಸ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. 6 ದಿನ ನಾನು ನೋಡಿದೆ ಸರ್, ಕಾಮಿಡಿ ಚಾನಲ್ ತುಂಬಾ ಚೆನ್ನಾಗಿತ್ತು. ನಿಮ್ದೇ ಆಕ್ಚುಲಿ ಇದು ಬಂದ್ಬಿಟ್ರೆ ಹೋಗೋಗಳು ತಪ್ಪಲ್ವಾ ಸರ್? ಆಮೇಲೆ ನೀವು ಆಕ್ಚುಲಿ ಅದನ್ನ ಹೇಳಿದ್ರೆ 6 ಜನ ಇದ್ರು. ಯಾವ 6 ಜನ ಇದ್ರು ಸರ್? ನನ್ ಗಾಡಿ ಇರೋದು 5 ಸೀಟು ಸರ್, 5 ಸೀಟು ಸರ್. ಅದು ಇನ್ನೊಂದು ಚಾನಲ್ ನೋಡಿದೆ ಸರ್, ಸ್ವಲ್ಪ ಬೇಜಾರಾಯ್ತು. ಯಾವ್ದೋ ಒಂದು ಹುಡುಗಿ ಬೇರೆ ಅಂತ. ಒಂದು ಹುಡುಗಿ ಅಲ್ಲ ಸರ್, 4 ಜನ ಎಲ್ಲ ತೊಡೆ ಮೇಲೆ ಕೂತ್ಕೊಂಡು. ಓಕೆ ಸರ್, ಆರ್ ಯು ಪೀಪಲ್ ಹ್ಯಾಪಿ ನೌ? ಫಸ್ಟ್ 2 ಫನಿ ಕ್ವಶನ್ ಕೇಳ್ತೀನಿ. ಹೇಳ್ರಪ್ಪ. ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೆ ಇರೋ ಕಾಯಿ ಯಾವ್ದು? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಮರ ಯಾಕೆ ನಮ್ಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾಡ್ತಾನೆ ನಮ್ಗೆ. ಏನಂತೀರಾ? ತಬಾಹಿ ಅಂದರೆ ಅದನ್ನ ಎಲ್ಲದಕ್ಕೂ ಬಳಸ್ತಾರೆ. ಇವಾಗ ನನ್ನ ಗೆಳೆಯ ಒಬ್ರು ಹೇಳ್ತಿದ್ರು, ಈ ಉತ್ತರ ಕರ್ನಾಟಕದಲ್ಲಿ ಗಜಮ ಅಂತ ಒಂದು ವರ್ಲ್ಡ್ ಫೇಮಸ್ ಆಗಿ ಹೋಗಿದೆ. ಹೊಡಿ 9 ಇನ್ನು ಕಾರ್ತಿಕ್, ಏನಂದ್ರೆ ನಾವು ಪ್ರತಿಯೊಂದು ಕಂಟೆಸ್ಟೆಂಟ್ ಪ್ರತಿಯೊಂದು ಸೀಸನ್ ಯಾರು ಆಚೆ ಬರ್ತಾರೋ ಎಲ್ಲರನ್ನೂ ಕೇಳ್ತಾ ಇದೀವಿ. ನೀವು ಕೂಡ ಈಗ ಸೀಸನ್ 10 ವಿನ್ನರು, ಸ್ಕ್ರಿಪ್ಟೆಡ್ ಎಲ್ಲ ಸಿಗುತ್ತಾ, ಎಲ್ಲ ಹೇಳ್ಕೊಡ್ತಾರ, ಆಮೇಲೆ ಏನೋ ಅಲ್ಲಿ ಡ್ರಿಂಕ್ಸ್ ಕೊಡ್ತಾರೆ, ಸಿಗರೇಟ್ ಕೊಡ್ತಾರೆ. ಕೆಲವೊಂದು ಈ ಸಲ ನೆಕ್ಸ್ಟ್ ಲೆವೆಲ್ ಟ್ರೋಲಿಂಗ್ ಆಗಿದೆ. ಮೊಬೈಲು ಯೂಸ್ ಮಾಡ್ಬೋದು ಅನ್ನೋದು. ನೀವ್ ಎಷ್ಟು ಆನ್ಲೈನ್ ಇರ್ತಿದ್ರಿ, ಏನ್ ಕತೆ? ನಾನು ಡೈಲಿ ನಾನು ಫೋನ್ ಯೂಸ್ ಮಾಡ್ತಾ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಫೋನ್ ಸ್ಕ್ರಾಲ್ ಮಾಡ್ತಾ ಇದ್ದೆ. ಆ್ಯಂಡ್ ನಮಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ತುಂಬ ಅವಕಾಶ ಮಾಡಿಕೊಡ್ತಾ ಇದ್ರು. ಇನ್ನೊಂದೇನೋ ಪ್ರಶ್ನೆ ಕೇಳಿದ್ರಲ್ಲ, ಎಲ್ಲ ಕೊಡ್ತಾಯಿದ್ರು, ಸಿಗರೇಟ್ ಕೊಡ್ತಿದ್ರು, ಎಣ್ಣೆ ಕೊಡ್ತಾಯಿದ್ರು, ಇನ್ನೊಂದೇನೋ ಕೇಳಿದ್ರಲ್ಲ, ಮೊಬೈಲ್ ಯೂಸ್ ಮಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ವಿ. ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸ್ಕ್ರಿಪ್ಟ್ ಕೊಡ್ತಾ ಇದ್ರು, ಹಿಂಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ರು. ನಾನು ಕೋಪ ಮಾಡ್ಕೊಂಡಿದ್ದು ಅದು ಆ್ಯಕ್ಟಿಂಗೇ. ಅದು